ಮಾತಾಡಕ್ಕೆ ಏನೂ ಇಲ್ಲ, ಹಂಗಾಗ್ಬಿಟ್ಟಿದೆ. ಯಾಕಂದ್ರೆ ವ್ಯವಸ್ಥೆ ಹಂಗಾಗೋಗ್ಬಿಟ್ಟಿದೆ, ದೊಡ್ಡ ಅನ್ಯಾಯ ನಡೆದಿದೆ. ಮನುಷ್ಯರಲ್ಲದವರು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಇದಕ್ಕಿಂತ ಹೆಚ್ಚಿನದನ್ನು ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಒಳ್ಳೆತನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಮನುಷ್ಯ ಅಲ್ಲ, ನಾನು ನಾನ್ ಬಯಾಲಜಿಕಲ್ ಅಂತ ಕ್ಲೇಮ್ ಮಾಡ್ಕೊಂಡಿರೋ ಒಬ್ರು ಪ್ರಧಾನಿ ಆಗ್ಬಿಟ್ಟಿದ್ದಾರೆ. ಈ ಕರಾಳ ಘಟನೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ತನಿಖೆಗೆ ಒಳಗಾಗಬೇಕು. ತನಿಖೆ ಆಗಿ ಯಾರ್ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ತನಿಖೆ ಆಗ್ಬೇಕು. ನೇಮ್ ಪ್ಲೇಟ್ ಇಲ್ಲದ ಪೊಲೀಸರ ಸಮವಸ್ತ್ರದಲ್ಲಿದ್ದ ಗೂಂಡಾಗಳು, ಸಮವಸ್ತ್ರನೂ ಹಾಕೊಳ್ಳದೆ ಪೊಲೀಸ್ ಲಾಠಿ ಹಿಡ್ಕೊಂಡಿದ್ದ ಗೂಂಡಾಗಳು, ಇವರೆಲ್ಲರೂ ಸೇರಿ ನಮ್ಮ ಭವಿಷ್ಯದ ಮೇಲೆ, ನಮ್ಮ ದೇಶದ ಭವಿಷ್ಯದ ಮೇಲೆ, ನಮ್ಮ ದೇಶದ ನಾಳಿನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅವರೆಲ್ಲರೂ ಜೈಲಿಗೆ ಹೋಗ್ಬೇಕು. ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಬೇಕು. ಅದೇ ಇದಕ್ಕೆಲ್ಲ ಕಾರಣ ಏನಂದ್ರೆ ಸಲೀಸಾಗಿ ಗೆಲ್ಲುವಂತ ವಿಧಾನನ ಈ ಸರ್ಕಾರ ಕಂಡುಹಿಡ್ಕೊಂಡಿದೆ. ಹಿಂದೂ ಮುಸ್ಲಿಂ ಮಾಡಿದ್ರೆ, ಜಾತಿ ಧರ್ಮ ಮಾಡಿದ್ರೆ ಓಟ್ ಬೀಳುತ್ತೆ ಅಂತ ಗೊತ್ತಾಗೋಗಿದೆ. ಆ ಸಲೀಸಿ ಓಟ್ಗಳು ಯಾವತ್ತು ನಿಲ್ಲುತ್ತೋ ಆವತ್ತು ಅಧಿಕಾರ ಹೋಗುವ ಭಯ ಬರುತ್ತೆ, ಅವ್ರಿಗೆ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಈಗಲೂ ಅದನ್ನೇ ಹೇಳ್ತಾ ಇದ್ದೆ, ಈ ಒಂದೊಂದು ಏಟನ್ನು ಮರಿಬಾರದು. ಒಂದೊಂದು ಏಟನ್ನು 1 ಲಕ್ಷ ಓಟನ್ನಾಗಿ ಪರಿವರ್ತನೆ ಮಾಡಬೇಕು. ಓಟಿನ ಮೂಲಕ ವಾಪಸ್ ಓಟ್ ಕೊಡ್ಬೇಕು ಅವ್ರಿಗೆ. ಆ ಖಂಡಿತ ಬದಲಾವಣೆ ಸಾಧ್ಯ. ಆ ಭಯ ಬರಬೇಕು ರಾಜಕಾರಣಿಗಳಲ್ಲಿ. ನಮ್ಮನ್ನ ಕಿತ್ತು ಬಿಸಾಡ್ತಾರೆ ನಾವು ಕಂತ್ರಿ ಕೆಲಸ ಮಾಡಿದ್ರೆ ಅಂತ. ಇಲ್ಲದ್ರೆ ಹಿಂಗೆ ದೌರ್ಜನ್ಯ ಮಾಡ್ತಾರೆ. ನಿಜವಾಗ್ಲೂ ನೋವು ಅನ್ಸುತ್ತೆ. ಮಕ್ಕಳನ್ನ ಯಾರು ಹಂಗೆ ಹೊಡಿಲಿಕ್ಕೆ ಸಾಧ್ಯ? ಯಾರು ನಮ್ಮನ್ನ ನಾವೇ ಕೇಳ್ಕೊಳ್ಳೋಣ, ನಮ್ಮ ಮಕ್ಕಳನ್ನ ಹಂಗೆ ಹೊಡಿತೀವ ನಾವು? ಮನುಷ್ಯರೇ ಅಲ್ಲ, ರಾಕ್ಷಸರ ಕೈಯಲ್ಲಿ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ಆದಷ್ಟು ಬೇಗ ಇದನ್ನ ಅವ್ರ ಕೈಯಿಂದ ಅಧಿಕಾರನ ಕಸ್ಕೊಂಡು ಯೋಗ್ಯರು ಕೊಡಬೇಕು. ಇಲ್ಲ ಯಾರು ಕೊಟ್ಟರು ಅವ್ರ ಯೋಗ್ಯರಾಗಿರಬೇಕು ಅಂತಂದ್ರೆ ನಾವು ಸದಾ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಸದಾ ಜಾಗೃತರಾಗಿರ್ಬೇಕು, ಪ್ರಶ್ನೆ ಕೇಳ್ತಾನೆ ಇರ್ಬೇಕು. ನಾಚಿಕೆ ಏನು? ಅದೇ ಅವರು ಮೋಸ್ಟ್ಲಿ ನಿಜವಾಗ್ಲೂ ನಾನ್ ಬಯಾಲಜಿಕಲ್ ಇರ್ಬೇಕನ್ಸುತ್ತೆ. ಅವ್ರ ಮಾತಿನ ನನ್ಗೆ ಇವತ್ತು ನಂಬಿಕೆ ಬಂದ್ಬಿಟ್ಟಿದೆ. ಮನುಷ್ಯರಾಗಿದ್ದಿದ್ರೆ ನೋವು ಅಂತ ಇರ್ತಾ ಇತ್ತು. ನನ್ಗೆ ಬೆಳಗ್ಗೆಯಿಂದನೂ ಅಳ್ತಾ ಇದ್ದೀನಿ ನಾನು ಕುತ್ಕೊಂಡು. ಅದನ್ನ ನೋಡಿ ಆ ಮಕ್ಕಳು ಅಷ್ಟು ನೋವನ್ನು ಅನುಭವಿಸ್ತಾರೆ ನೋಡಿ, ನಿಮ್ಗೆ ಹೆಂಗೆ ಅಳ್ಬೇರಕ್ ಸರ್, ಹೆಂಗೆ ನೋವಾಗ್ಬೇರಕ್ ಸರ್? ಈ ಮನುಷ್ಯನಿಗಾಗಲ್ಲ, ನಾನ್ ಬಯಾಲಜಿಕಲ್ ಅಲ್ವಾ, ಹಂಗಾಗಿ ಯಾವ ಸ್ಟೇಟ್ಮೆಂಟು ಬರಲ್ಲ. ದೇಶದ ಹೆಣ್ಣು ಮಕ್ಕಳು ಬೀದಿಗಳು ಬತ್ತಲೆ ಮೆರವಣಿಗೆ ಆದ್ರೂ, ಅತ್ಯಾಚಾರ ಆದ್ರೂ ಒಂದ್ ಸ್ಟೇಟ್ಮೆಂಟು ಬರಲಿಲ್ಲ, ಬರೋದು ಇಲ್ಲ. ಆ ವಿಡಿಯೋ ಈಚೆಗೆ ಬರ್ಬೇಕಾಯ್ತು. ಇವ್ರಿಗೇನ ಮಾಹಿತಿ ಇರೋದಿಲ್ವಾ? ಸರ್ಕಾರದಲ್ಲಿ ಇವರೇ ಇದ್ದಾರೆ, ಅಲ್ಲಿ ಕೂಡ ರಾಜ್ಯ ಸರ್ಕಾರದಲ್ಲಿ ಇದೆ. ಒಬ್ಬ ದೇಶದ ಗೃಹ ಮಂತ್ರಿಗೆ ಮಾಹಿತಿ ಇರೋದಿಲ್ಲ. ಬಾಯಿ ಮುಚ್ಕೊಂಡು ಕೂತಿದ್ರು. ಆ ವಿಡಿಯೋ ಈಚೆ ಬಂದ್ಮೇಲೆ ಅದು ಒಂದು ಸಣ್ಣ ಮಾತು ಅಷ್ಟೇ. ಅಲ್ಲಿ ಏನು ಕೆಲಸ ಮಾಡಲ್ಲ, ಅಲ್ಲಿ ಹೋಗೂ ಇಲ್ಲ. ದೇಶದ ಹೆಣ್ಣು ಮಕ್ಕಳ ಅತ್ಯಾಚಾರ ಆದ್ರೂ ಮಾತಾಡಲ್ಲ, ಮಕ್ಕಳ ಮೇಲೆ ಇವರೇ ಅತ್ಯಾಚಾರ ಮಾಡ್ತಾ ಇದ್ರು ಮಾತಾಡಲ್ಲ. 2 ತಿಂಗಳು ಒಂದು ಮಾತಾಡಿಲ್ಲ ಇವರು. ಈ ತರದ ಒಬ್ಬ ಅಮಾನುಷ ವ್ಯಕ್ತಿಯನ್ನ ನಾವು ನಿಜವಾಗ್ಲೂ ಅಷ್ಟು ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸ್ಕೋಬೇಕಾ ಅನ್ನೋದು ನಾವೆಲ್ಲರೂ, ನಮ್ಮ ಈಗಿನ ಯುವಕರು, ನಮ್ಮ ನಾಳೆ ಇದೆಯಲ್ಲ ಯುವಕರು, ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಖಂಡಿತ ಆಗಿಕೊಂಡು ರಾಜಕೀಯ ಅಂತ್ಯ ತೋರಿಸ್ತಾರೆ ಅಂತ ನನಗೆ ನಂಬಿಕೆ. ಧನ್ಯವಾದ.